ಜಿಲ್ಲಾಧಿಕಾರಿಗಳೇ 20 ಗುಂಟೆ ಜಮೀನು ಸ್ಮಶಾನಕ್ಕಾಗಿ ನೀಡಿದ್ದರೂ ಅದು ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸಿಗದಿರುವುದು ವಿಪರ್ಯಾಸ. ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಮೃತದೇಹವನ್ನು ಕೊಂಡೊಯ್ಯಲು ದಾರಿ ಇಲ್ಲ. ಈ ದಾರಿಗೆ ಇಬ್ಬರು ಖಾಸಗಿ ವ್ಯಕ್ತಿಗಳು ಒಳಜಗಳ ಮಾಡಿಕೊಂಡು ರಸ್ತೆಗೆ ಅಡ್ಡಲಾಗಿ ಚಪ್ಪಡಿ ನಾಟಿದ್ದಾರೆ. ಇದರಿಂದ ಶವ ಎತ್ತಿಕೊಂಡು ಬರಲು ಆಗದೆ ಬೇರೊಂದು ಬೀದಿಯ ಮೂಲಕ ಸುತ್ತಿಕೊಂಡು ಹೋಗಬೇಕಾಗಿದೆ. ಸ್ಮಶಾನಕ್ಕೆ ಕಾಲಿಟ್ಟರೆ ಮುಳ್ಳಿನ ಪೊದೆಗಳು, ಗಿಡಗಳು ಬೆಳೆದಿವೆ. ಸ್ಮಶಾನದಲ್ಲಿ ಮುಳ್ಳಿನ ಪೊದೆಗಳು ಹಬ್ಬಿಕೊಂಡಿರುವುದರಿಂದ ವಿಷಪೂರಿತ ಹಾವು ಮತ್ತಿತರ ಜೀವಗಳ ಸಾಮ್ರಾಜ್ಯವಾಗಿದೆ. ಗ್ರಾಮದ ವಾಲ್ಮೀಕಿ ನಾಯಕ ಸಮುದಾಯದವರು ಇದೇ ಸ್ಮಶಾನದಲ್ಲಿ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ. ಈ ಸ್ಮಶಾನಕ್ಕೆ ಮೂಲ ಸೌಲಭ್ಯಗಳೇ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಗಮನ ಕೊಟ್ಟು ಸ್ಮಶಾನ ಅಭಿವೃದ್ಧಿ ಮಾಡುವ ಜೊತೆಗೆ ಮೊದಲು ದಾರಿ ಬಿಡಿಸಿಕೊಡಬೇಕೆಂದು ಚಿಲಕಲನೇರ್ಪು ಗ್ರಾಮದ ವಾಲ್ಮೀಕಿ ನಾಯಕ ಸಮುದಾಯದ ಕುಟುಂಬಗಳ ಸದಸ್ಯರು ಮನವಿ ಮಾಡಿದ್ದಾರೆ. ಚೇಳೂರು ತಾಲೂಕಿನಲ್ಲಿ ದಲಿತ ಸಮುದಾಯ ಮೂಲ ಸೌಕರ್ಯಗಳಿಲ್ಲದೆ ಸೊರಗುತ್ತಿದೆ. ಗ್ರಾಮ ಪಂಚಾಯಿತಿಯಿಂದ ನರೇಗಾ ಯೋಜನೆಯಿಂದ ಸ್ಮಶಾನದ ಅಭಿವೃದ್ಧಿ ಹಾಗೂ ರಸ್ತೆ ನಿರ್ಮಾಣ ಮಾಡಬಹುದು. ಆದರೆ ಚಿಲಕಲನೇರ್ಪು ಗ್ರಾಮದಲ್ಲಿ 20 ಗುಂಟೆ ಪ್ರದೇಶದಲ್ಲಿ ಸ್ಮಶಾನ ಇದ್ದರೂ ಅಭಿವೃದ್ಧಿ ಮಾಡಿಲ್ಲ. ತ್ವರಿತಗತಿಯಲ್ಲಿ ಅಧಿಕಾರಿಗಳು ಸ್ಮಶಾನಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಅಧಿಕಾರಿಗಳನ್ನು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ನಾಯಕ ಸಮುದಾಯದವರು ಸ್ಮಶಾನಕ್ಕೆ ಹೋಗಿ ಬರಲು ಕಂದಾಯ ಇಲಾಖೆಯವರು ದಾರಿ ಸರಿಪಡಿಸಿಕೊಡಬೇಕು. ಈ ಗ್ರಾಮದಲ್ಲಿ ಮೂಲ ಸವಲತ್ತುಗಳಿಂದ ವಂಚಿತವಾಗಿದ್ದೇವೆ. ಅಧಿಕಾರಿಗಳು ಸರ್ಕಾರದ ಯೋಜನೆಗಳು ಮಾಡಿಕೊಡುವುದು ಬೇಡ, ಕನಿಷ್ಠ ಸತ್ತರೆ ಸ್ಮಶಾನಕ್ಕೆ ದಾರಿ ಇಲ್ಲ ಎಂದರೆ ಎಂಥ ವಿಪರ್ಯಾಸ ಅಂತ ಹೇಳಬಹುದಾಗಿದೆ. ಕೂಡಲೇ ಈ ಸಮಸ್ಯೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.